ಸೋಮವಾರ ಸಂಜೆ ದೆಹಲಿಯ ಕೆಂಪುಕೋಟೆ ಬಳಿ ಸ್ಫೋಟ ಸಂಭವಿಸಿತ್ತಲ್ಲ I-20 ಕಾರಿನಲ್ಲಿ. ಈ ಸ್ಫೋಟದಲ್ಲಿ 13 ಜನ ಸಾವನ್ನಪ್ಪಿರ್ತಾರೆ. ಇದರಲ್ಲಿ ಒಂದು ಹೆಸರು ಹೊರಗಡೆ ಬರುತ್ತೆ. ಆ ಹೆಸರೇ ಡಾಕ್ಟರ್ ಶೈನಾ. ಇವಳನ್ನ ಫರೀದಾಬಾದ್ನಿಂದ ನಿನ್ನೆ ಬಂಧಿಸಲಾಗಿದೆ. ಸ್ಫೋಟದ ಹಿಂದಿನ ಮಾಸ್ಟರ್ ಮೈಂಡ್ ಇವಳೇ ಎಂದು ಹೇಳಲಾಗ್ತಿದೆ. ಪಾಕಿಸ್ತಾನದ ಜೈಷೆ ಮೊಹಮ್ಮದ್ನ ಮಸೂದ್ ಅಜರ್ ಸೋದರಿ ಸಾದಿಯಾ ಅಜರ್ ಈ ವಿಭಾಗವನ್ನು ಮುನ್ನಡೆಸಿದ್ದಳೆಂದು ಗೊತ್ತಾಗಿದೆ. ಇವಳು ಬೇರೆ ಯಾರು ಅಲ್ಲ, ಮಸೂದ್ ಅಜರ್ನ ಸ್ವಂತ ತಂಗಿಯಾಗಿರ್ತಾಳೆ. ಸಾದಿಯಾಳ ಪತಿ ಯೂಸಫ್ ಅಜರ್ ಕಂದಹಾರ್ ವಿಮಾನ ಅಪಹರಣದ ಪ್ರಮುಖ ರೂವಾರಿ ಇವನೇ ಆಗಿರ್ತಾನೆ. ಇವನು ವಿಮಾನವನ್ನು ಹೈಜಾಕ್ ಮಾಡಿ ಜನರನ್ನ ಒತ್ತೆಯಾಳಾಗಿಸಿಕೊಂಡು ಮಸೂದ್ ಅಜರ್ನ ಭಾರತದಿಂದ ಬಿಡಿಸ್ಕೊಂಡು ಹೋಗಿರ್ತಾನೆ. ಇವನು ಮಸೂದ್ ಅಜರ್ ಬೇರೆ ಯಾರು ಅಲ್ಲ, ಪಾರ್ಲಿಮೆಂಟಿಗೆ ಇವನು ಅಟ್ಯಾಕ್ ಮಾಡಿರ್ತಾನೆ. ಅವಾಗ ಇವನು ಅರೆಸ್ಟ್ ಮಾಡಿರ್ತಾರೆ. ಹರಿಯಾಣದಲ್ಲಿರೋ ಅಲ್ ಫಲಾಹ್ ಯೂನಿವರ್ಸಿಟಿಯಲ್ಲಿ ಕಾಂಟ್ಯಾಕ್ಟ್ ಬೆಳೆಸ್ಕೊಳ್ತಾಳೆ. ಇಲ್ಲಿ ಡಾಕ್ಟರ್ ಮುಜಮಿಲ್ ಅನ್ನು ಭೇಟಿಯಾಗಿರ್ತಾಳೆ. ಇವನನ್ನು ಸಹ ಅರೆಸ್ಟ್ ಮಾಡಿದ್ದಾರೆ. ಇವಾಗ 2900 ಅಮೋನಿಯಂ ನೈಟ್ರೇಟ್ ಸಿಗುತ್ತಲ್ಲ, ಆ ಇದರಲ್ಲಿ ಇವನು ಅರೆಸ್ಟ್ ಮಾಡಿರ್ತಾರೆ. ಇಲ್ಲಿಂದ ಇವಳು ಬರ್ತಾ ಬರ್ತಾ ಜೈಷೆ ಮೊಹಮ್ಮದ್ನ ಮಹಿಳಾ ವಿಂಗ್ ಲೀಡರ್ ಆಗ್ತಾಳೆ. ಮಸೂದ್ ಅಜರ್ನ ಸೋದರಿ ಸಾದಿಯಾ ಅಂತ ಇದ್ದಾಳಲ್ಲ, ಅವಳ ಜೊತೆಗೆ ಇವಳಿಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಇರುತ್ತೆ. ಈಗೇನು ಸಾಲು ಡಾಕ್ಟರ್ ಅರೆಸ್ಟ್ ಆಗಿದ್ದಾರಲ್ಲ, ಅದೇ ಮಾಡೆಲ್ ಜೊತೆಗೇನೆ ಈಕೆಯು ಕೆಲಸ ಮಾಡ್ತಿರ್ತಾಳೆ. ದೆಹಲಿ ಬ್ಲಾಸ್ಟ್ನಲ್ಲಿ ಈಕೆ ಪಾಲು ಇರೋದು ಕೂಡ ಕನ್ಫರ್ಮ್ ಆಗಿದೆ.